ದರ ನಿಗದಿ ಆಗೋದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಆಗುತ್ತೆ. ಈಗ ಪ್ರಸ್ತುತ ರೇಟ್ ಜಾಸ್ತಿ ಆಗಿರೋದು ಖಂಡಿತವಾಗಿ ಸತ್ಯ. ಅದಕ್ಕೆ ಕಾರಣ ಏನು ಅಂತಂದರೆ, ಒಂದು ನಮಗೆ ಬೆಂಗಳೂರಿಗೆ ಸಪ್ಲೈ ಆಗಬೇಕಾಗಿರೋಂಥ ಮೆಟೀರಿಯಲಲ್ಲಿ ಒಂಚೂರು ಶಾರ್ಟ್ ಫಾಲ್ ಆಗಿದೆ. ಹೆಂಗಾಗಿದೆ, ನಮ್ಮ ಬೆಂಗಳೂರು ಸೌತಲ್ಲಿ ಕೆಲವೊಂದು ಕ್ವಾರಿಗಳನ್ನ ಟೆಂಪ್ರರಿ ಸ್ಟಾಪ್ ಮಾಡಿದ್ದಾರೆ. ಮತ್ತು ಇಷ್ಟು ದಿವಸ ನಮಗೆ ನಮ್ಮ ಪಕ್ಕದ ಭಾಗದಲ್ಲಿ ಹೊಸೂರು ಭಾಗದಿಂದ ಬರ್ತಿದ್ದಂಥ ಮೆಟೀರಿಯಲ್ಲು ಟೆಂಪ್ರರಿ ಬ್ಯಾನ್ ಮಾಡೋದಕ್ಕೋಸ್ಕರ ಆಟೋಮೆಟಿಕ್ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಆ ಡಿಮ್ಯಾಂಡ್ ಜಾಸ್ತಿ ಆಗಿರೋದಕ್ಕೋಸ್ಕರ ಎಲ್ಲ ಜಾಗದಲ್ಲಿ ಎಲ್ಲ ಸೆಕ್ಟ್ರಲ್ಲೂ ಸಹ ಪ್ರೈಸ್ ಹೈಕ್ ಆಗಿರೋದು ಸತ್ಯ, ನಿಜನೇ. ಆದರೆ ಇಲ್ಲೀಗ ನಿನ್ನೆ ನಡೆದಂಥ ಒಂದು ಘಟನೆ, ಎಲ್ಲ ಕ್ರಷರ್ ಮಾಲೀಕರ ವಿರುದ್ಧ ಟಿಪ್ಪರ್ ಮಾಲೀಕರು ಒಂದು ಪ್ರತಿಭಟನೆ ಅಂತ ಮಾಡಿದಾಗ ಏನಾಯಿತು, ನಮ್ಮ ಕ್ರಷರ್ಗೆ ಬರೋಂಥ ಗಾಡಿಗಳೆಲ್ಲ ಸ್ಟಾಪ್ ಮಾಡಿದ್ರು, ಕಳ್ಸೋಕ್ಕಾಗಲ್ಲ ಅಂತಂದರು. ನಂತರ ಆಮೇಲೆ ಅವರೇ ರಿಲೀಸ್ ಮಾಡಿದ್ರು. ಓಕೆ, ಇದಾದಮೇಲೆ ನಿನ್ನೆಯಿಂದ ಮೊನ್ನೆ ಬಂದ್ಬಿಟ್ಟು ಒಂದು ಸರಿ ಪ್ರತಿಭಟನೆ ಮಾಡಿದ್ರು. ನಾನೇ ಹೋದೆ, ಅವ್ರ ಜೊತೆ ಮಾತಾಡಿದೆ, ಏನು ಸಮಸ್ಯೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ನಿಮ್ಮ ರೇಟ್ ಜಾಸ್ತಿ ಆಗಿದೆ ಅಂತ. ರೇಟ್ ಜಾಸ್ತಿ ಆಗಿದೆ ಅಂತ ಬರೀ ಕ್ರಷರ್ ಉತ್ಪನ್ನಗಳಿಗೆ ಮಾತ್ರ ಕೇಳ್ತಾ ಇದ್ದಾರಲ್ವಾ, ಬೇರೆ ಯಾವುದೂ ರೇಟ್ ಜಾಸ್ತಿ ಆಗಲಿಲ್ವಾ? ಪ್ರತಿ ವರ್ಷ ಮಾರ್ಚ್ 31 ಆದಮೇಲೆ ಬರುವಂಥ ನಾವು ಪರ್ಚೇಸ್ ಮಾಡೋ ಪ್ರತಿ ಕಮಾಡಿಟಿ ಮೇಲೂ ಸಹ 5%, 10%, 15%ಗೂ ಪ್ರೈಸ್ ಜಾಸ್ತಿ ಆಗಿದೆ. ಡೀಸೆಲ್ ಪ್ರೈಸ್ ನಾವು 2016-17ರಲ್ಲಿ ಏನು ರೇಟಿಗೆ ಸೇಲ್ ಮಾಡಿದ್ವಿ ಮೆಟೀರಿಯಲ್ಲು, ಇವತ್ತು 10 ವರ್ಷ ಆದಮೇಲೆ ಇವತ್ತು ಪ್ರೆಸೆಂಟ್ ಪ್ರೈಸು ಅದೇ ಪ್ರೈಸ್ಗೆ ಸೇಲ್ ಮಾಡ್ತಿದ್ವಿ. ನಾನು ನಿಮಗೆ ಎವಿಡೆನ್ಸ್ ಕೊಡ್ತೀನಿ, ಡಾಕ್ಯುಮೆಂಟ್ಸ್ ಕೊಡ್ತೀನಿ, ಇನ್ವಾಯ್ಸ್ ಕೊಡ್ತೀನಿ. ಈಗ ಇಲ್ಲಿ ಬರ್ತಾ ಇರೋದು ನಮಗೆ ರೆಗ್ಯುಲರ್ ಕಸ್ಟಮರ್ಸ್ ಯಾರಿದ್ರು ಅವರೇ ಬಂದು ಮೆಟಲ್ ತುಂಬ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಮಸ್ಯೆ ಇರಲಿಲ್ಲ. ಯಾವಾಗ ಏಕಾಏಕಿ ನಮ್ಮ ಹತ್ರ ಈಗ ಒಂದು 20 ಲೋಡ್ ನಾವು ಸೇಲ್ ಮಾಡೋಂಗಿದೆ, ಒಂದೇ ಸರಿ 100 ಲೋಡ್ ಗಾಡಿ ಬಂದಾಗ ಅವ್ರವ್ರ ಸೆಂಟ್ರಲ್ಲೇ ಅಗ್ಗಜಗ್ಗಾಟ ಆಗಿ ಈ ಸಮಸ್ಯೆ ಆಗಿದೆ ಹೊರತು ಇದರಿಂದ ಕ್ರಷರ್ ಮಾಲೀಕರಿಗಾಗಲಿ ಅಥವಾ ಕ್ವಾರಿ ಮಾಲೀಕರಿಗಾಗಲಿ ಯಾವುದೇ ರೀತಿ ಸಮಸ್ಯೆ ನಮ್ಮದು ಇವತ್ತು ಇಲ್ಲ, ಮುಂದೆನೂ ಇರೋದಿಲ್ಲ. ಇನ್ನೊಂದು ವಿಷಯ ಏನಂತಂದರೆ, ಇವರು ಟ್ರಾನ್ಸ್ಪೋರ್ಟಲ್ಲಿ ಇವ್ರಿಗೆ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಆ ಟ್ರಾನ್ಸ್ಪೋರ್ಟ್ ಸಬ್ಜೆಕ್ಟ್ ನೋಡಬೇಕೇ ಹೊರತು ಪ್ರತಿಯೊಂದು ನನ್ನ ಹತ್ರ ಕೇಳ್ತಾರಂಥ ಕ್ವಶನ್ಸ್ ಕೇಳ್ತಾರೆ. ನಿಮ್ಮ ಕ್ವಾರಿಯಲ್ಲಿ ನಿಮ್ಮದು ಡ್ರಿಲ್ಲಿಂಗ್ ಮಷಿನ್ಗೆ ಎಷ್ಟು ಖರ್ಚು ಬರುತ್ತೆ, ನಿಮ್ಮ ಸ್ಟಾಫ್ ಸ್ಯಾಲ್ರಿ ಎಷ್ಟು ಖರ್ಚು ಬರುತ್ತೆ, ಡೀಸೆಲ್ ಏನು ಖರ್ಚು ಬರುತ್ತೆ. ಸೊ ಈಗ ಇದರಲ್ಲಿ ಯಾರ ಹಕ್ಕುಗಳನ್ನ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನೋದೇ ನಮ್ಗೆ ಅರ್ಥ ಆಗಲಿಲ್ಲ. ಸಿಟಿಸನ್ ಆಫ್ ಇಂಡಿಯಾ, ಒಬ್ಬ ಭಾರತದ ನಾಗರಿಕನಾಗಿ ಆರ್ಟಿಕಲ್ 19(1)(g ಏನು ಹೇಳುತ್ತೆ, ಮೂಲಭೂತ ಹಕ್ಕುಗಳಲ್ಲಿ ನಮ್ಮ ದೇಶದಲ್ಲಿ ಏನು ಬೇಕು ಎಲ್ಲಿ ಬೇಕೋ ನನ್ನ ಸ್ವತಂತ್ರವಾಗಿ ಬಿಸ್ನೆಸ್ ಮಾಡೋದಕ್ಕೆ ನನಗೊಂದು ಹಕ್ಕಿದೆ. ಆ ಹಕ್ಕಲ್ಲಿ ನನ್ನ ಕಮ್ಯುನಿಟಿಗೆ ಹೋಗ್ಬಿಟ್ಟು ಯಾರೋ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ಪ್ರೈಸ್ ಫಿಕ್ಸ್ ಮಾಡಿವೆ ಅಂತಂದರೆ ಏನಿದೆ ಅರ್ಥ? ಕೇಳಲಿ, ಒಂದು ಬಿಸ್ನೆಸ್ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ವರ್ಕೌಟ್ ಆಗಲ್ಲಪ್ಪ, 50 ರೂಪಾಯಿ 100 ರೂಪಾಯಿ ಕಡಿಮೆ ಕೊಡಿ ಅಂತ ಕೇಳಿ ಅದು ಸಂತೋಷ. ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತಂದ್ರು. ನಿನ್ನೆ ಎಲ್ಲ ನಾನು ಮೀಟಿಂಗ್ ಮಾಡಿದಾಗ ಆ ಟೈಮಲ್ಲಿ ಅವ್ರು ಕೇಳಿದ್ರು, ಆಯ್ತಪ್ಪ ಏನೋ ಬಂದಿದ್ದೀರಾ, ಎಲ್ಲರಿಗೂ ಒಂದು ಸ್ವಲ್ಪ ರೇಟ್ ಕಡಿಮೆ ಮಾಡ್ಕೊಡೋಣ ಅಂತ ಕೇಳಿದಾಗ ಅವರು ಹಂಗಾಗಲ್ವಂತೆ. ಅವ್ರು ಯಾವುದೋ ರೇಟ್ ಹೇಳ್ತಾರೆ, ಆ ರೇಟ್ ನಾವು ಫಿಕ್ಸ್ ಮಾಡ್ಬೇಕಂತೆ. ಎಲ್ಲಿಂದ ನ್ಯಾಯ ಇದು? ಯಾವ ನ್ಯಾಯ ಇದು? ನೇರವಾಗಿ ಆರೋಪ ಮಾಡ್ತಾರೆ. ಫಸ್ಟ್ ಏನೇ ಆದ್ರೂ ಕೂಡ ಅಲ್ಲಿ ರೈಸ್ ಮಾಡುವಂಥದ್ದು, ರೇಟ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಅವ್ರು ರೈಸ್ ಮಾಡಿದ್ರೇನೆ ಸುತ್ತಮುತ್ತ ಇರ್ತಕ್ಕಂಥವ್ರೆಲ್ಲರೂ ರೈಸ್ ಮಾಡ್ತಾರೆ ಅನ್ನೋದು ಎಸ್ ಸರ್ ಆರೋಪ. ಹೌದು ಸರ್. ಈಗ ನಾನು ನನ್ನ ಉದ್ಯಮದ ಬಗ್ಗೆ ನಾನು ಉತ್ತರ ಕೊಡೋಕೆ ರೆಡಿ ಇದ್ದೀನಿ. ಏನಂತ, ತವರ ಮನುಷ್ಯರೇ ಮೊದಲು ರೇಟ್ ರೈಸ್ ಮಾಡ್ತಾರೆ ಅಂತಾರಲ್ವಾ, ರೇಟ್ ಕಡಿಮೆ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ರೇಟ್ ಕಡಿಮೆ ಮಾಡಿದ್ರು ಸಹ ಫಸ್ಟ್ ತವರ ಮನುಷ್ಯರೇ ರೇಟ್ ಕಡಿಮೆ ಮಾಡಿದ್ದು. ಅದಿಲ್ವಂತ ರೆಕಾರ್ಡು, ನಾನು ಕೊಡೋ ರೆಕಾರ್ಡು, ಯಾವ ಸಂದರ್ಭದಲ್ಲಿ ನಾವು ರೇಟ್ ಕಡಿಮೆ ಮಾಡಿದ್ವಿ, ಯಾವ ರೇಟ್ ಜಾಸ್ತಿ ಮಾಡಿದ್ವಿ ಅಂತ ಆವಾಗ ತುಂಬ್ಕೊಂಡೋಗಿದ್ದಾರಲ್ವಾ. ಸರಿ ಸರ್, ರೇಟ್ ರೈಸ್ ಆಗಿಲ್ಲ ಅಂದ್ರೆ ರೇಟ್ ರೈಸ್ ಆಯ್ತಲ್ವಾ, ಮತ್ತೆ ಯಾಕೆ ಮೆಟೀರಿಯಲ್ ತುಂಬಬೇಕು? ರೇಟ್ ಜಾಸ್ತಿ ಆಗಿದೆ ಅಲ್ವಾ, ರೇಟ್ ಜಾಸ್ತಿ ಇದ್ಮೇಲೆ ಆ ಮೆಟೀರಿಯಲ್ ಯಾಕೆ ತುಂಬಬೇಕು? ಕೇಳಿ ಸರ್. ಇಲ್ಲ, ಹಂಗಲ್ಲ. ಪ್ರತಿಯೊಂದು ಕ್ರಷರ್ಗೂ ಪ್ರತಿಯೊಂದು ಕಮಾಂಡಿಟಿಯಲ್ಲೂ ಸಹ ಇರೋಂಥ ಕ್ವಾಲಿಟಿಯಲ್ಲಿ ಬಹಳ ವ್ಯತ್ಯಾಸ ಇರುತ್ತೆ. ಆ ವ್ಯತ್ಯಾಸದ ಬಗ್ಗೆ ನಾನು ಹೇಳ್ತೀನಿ ಕೇಳಿ. ಎಲ್ಲರೂ ಪ್ಲಾಸ್ಟಿಕ್ ಸ್ಯಾಂಡ್ ತೆಗಿತಾರೆ ಅಂದ್ರೆ ನಾನು ಪ್ಲಾಸ್ಟಿಕ್ ಸ್ಯಾಂಡ್ ಇನ್ನೊಬ್ರು ತೆಗಿತಾರೆ. ಕೆಲವರು ಬ್ಲಾಕ್ ಕೋರ್ಸ್ ಸ್ಯಾಂಡ್ ತೆಗಿತಾರೆ. ಟೆಕ್ನಿಕಲ್ ಆಗಿ ಡಿಸ್ಕಸ್ ಮಾಡಬೇಕು ಅಂದ್ರೆ 1542 ಹೋಗ್ಬಿಟ್ಟು ನಾನು 78-80% 600 ಮೈಕ್ರಾನ್ಸ್ ಕೊಡ್ತೀನಿ, ಬೇರೆಯವರು 60-65 ಕೊಡ್ತಾರೆ. ಕಮ್ಯುನಿಟಿ ಡಿಫ್ರೆನ್ಸ್ ಇಲ್ವಾ ಅಲ್ಲಿ? ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಿ, ಈ ಹೊಸೂರಲ್ಲಿ ಆಗಿರ್ಬೋದು, ಮೈಸೂರು ರೋಡ್ ಆಗಿರ್ಬೋದು, ಕೆಲವು ಮುಚ್ಚಿದೆ ಹಂಗಾಗಿ ಇಲ್ಲಿ ಬರ್ತಿದ್ದಾರೆ ಅಂತ ಹೇಳಿ. ಇಲ್ಲ ಅಂತಂದ್ರೆ ಅಲ್ಲಿ ಮುಚ್ಚಿದೆ ಹಂಗಾಗಿ ಇಲ್ಲಿ ಇವರು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನೋ ಆರೋಪ. ಇಲ್ಲ, ಡಿಮ್ಯಾಂಡ್ ಕ್ರಿಯೇಟ್ ನಾವು ಮಾಡಿಲ್ಲ. ಮಾರ್ಕೆಟ್ ಡಿಮ್ಯಾಂಡ್ ಆಗಿದೆ ಹೊರತು ಕ್ರಿಯೇಟ್ ನಾವು ಮಾಡಿಲ್ಲ. ನಾವು ನೋಡಿ, ಎಲ್ಲೋ ಒಂದು ಮುಚ್ಚಿರೋದಕ್ಕೆ ನಾವು ಕಾರಣಕರ್ತರಲ್ಲ. ಇಲ್ಲ, ಮಾರ್ಕೆಟ್ ಡಿಮ್ಯಾಂಡ್ ಅಲ್ಲಿ ನಾವು ಬೆಳೆ ಬೇಯಿಸ್ಕೊಂತ ಇಲ್ಲ. ಮಾರ್ಕೆಟ್ ಡಿಮ್ಯಾಂಡ್ ಅಲ್ಲಿ ನಾವು ಬೆಳೆ ಬೇಯಿಸ್ಕೊಂತ ಇಲ್ಲ. ಇರಿ, ಹಂಗಲ್ಲ. ನಾವೇನು ಮಾರ್ಕೆಟ್ಗೆ ಸಪ್ಲೈ ಮಾಡ್ತಾ ಇದ್ದೀವೋ ಪ್ರೈಸು, ನಾವು ಅದೇ ಪ್ರೈಸ್ ನಾವು ಇಟ್ಕೊಂಡೇ ಇದ್ದೀವಿ. ಇವ್ರು ಬಂದು ಹೊಸದಾಗಿ ಬಂದಾಗ ನನ್ಗೆ ಜಾಸ್ತಿ ಬೇಕು ಅಂದ್ರೆ ನಾವು ಮೆಟೀರಿಯಲ್ ಕೊಡೋಕೆ ನಮ್ಮ ಹತ್ರ ಶಾರ್ಟ್ ಫಾಲ್ ಇದೆ. ನಾವು ನಮ್ಗೆ ಏನು ಲಿಮಿಟ್ ಪರ್ಮಿಸಬಲ್ ಲಿಮಿಟ್ ಇದೆಯೋ ಆ ಲಿಮಿಟ್ನ ಮೇಲೆ ನಾವು ಖರ್ಚು ಮಾಡೋಕ್ಕಾಗಲ್ಲ. ಹಂಗಾಗಿ ಬಂದಾಗ ಆ ಡಿಮ್ಯಾಂಡ್ ಅವ್ರು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ನಾವು ಮಾಡಿರೋದಲ್ಲ. ಇದು ಜಾಸ್ತಿ ಆಗ್ತಿದೆ, ಹೌದು. ಅದ್ ನಾವು ಮಾಡಿಲ್ಲ, ನಮ್ ತಪ್ಪಲ್ಲ ಅದು ಸರ್.
ಸರ್ 2016-17 ಕಂಪೇರ್ ಮಾಡ್ಕೊಂಡ್ರೆ ಇವತ್ತು ಅಷ್ಟೇ 10 ವರ್ಷ ಏನ್ ಸೇಲ್ ಮಾಡಿದಿರೋ ಆ ಪ್ರೈಸ್ ಇವತ್ತು ಇದೆ, ಜಾಸ್ತಿ ಆಗಿಲ್ಲ. ಇಲ್ಲ, ಯಾವ್ದು ಸ್ಕೇಲ್ ಇಲ್ಲ ಅದಕ್ಕೆ, ಇಲ್ಲ ಅದಕ್ಕೆ ಯಾವ್ದು ಸ್ಕೇಲ್ ಇಲ್ಲ. ಈಗ ಜನಸಾಮಾನ್ಯರು ಮತ್ತೆ ಮಧ್ಯಮ ವರ್ಗದವರು ಏನಿರ್ತಾರೆ, ಮನೆ ಕಟ್ತಿರ್ತಾರೆ, ಒಂದು ಕೊಟೇಶನ್ ಹಾಕೊಂಡ್ ಬಂದಿರ್ತಾರೆ. ಹೌದು, 40 ಕರೆಕ್ಟ್. ಲಕ್ಷ ರೂಪಾಯಿ ಒಂದು ಮನೆ ಕಟ್ಕೊಡ್ತೀವಿ ಅಂತ ನೀವು ಏಕೈಕಿ 600 ರೂಪಾಯಿ 1200 ರೂಪಾಯಿ ಮಾಡ್ಬಿಟ್ರೆ ಜನಸಾಮಾನ್ಯರಿಗೆ ಹೊಡೆತಾಗಲ್ವಾ? ಇರಿ ಜನಸಾಮಾನ್ಯರ ಮೇಲೆ ಇವರು ನನಗೆ ಒಂದು ಕ್ವಶನ್ ಹಾಕೋದಲ್ವಾ, ಜನಸಾಮಾನ್ಯರು ಕೊಡ್ತಾ ಅಂತಂತ. ಎಸ್ ಸರ್, ಅಬ್ಸಲ್ಯೂಟ್ಲಿ ಒಳ್ಳೆ ಕ್ವಶನ್ ಇದು ಸರ್. ಯಾವ ಜನಸಾಮಾನ್ಯರು 40 ಲಕ್ಷ ಮನೆ ಕಟ್ಟಬೇಕು ಅಂತ ಅವ್ರ ಪರ್ಚೇಸರ್ ತಗೊಂಡಿರ್ತಾರಲ್ವಾ? ಅಲ್ಲ, ಇಲ್ಲ ಸರ್, ಸತ್ಯ ಇದು, ಉದಾಹರಣೆ ಇಲ್ಲ ಇದು ಸತ್ಯನೇ ಇದು. ಅವ್ರು 40 ಲಕ್ಷಕ್ಕೆ ಮನೆ ಕಟ್ಟಬೇಕು ಅಂತ ಪರ್ಚೇಸರ್ ತಗೊಂಡಿರ್ತಾರಲ್ವಾ? ಕರೆಕ್ಟ್ ಅಲ್ವಾ ಸರ್? ಅಂತ ಪರ್ಚೇಸ್ ಆರ್ಡರ್ ಅವ್ರು ಬಂದ್ಬಿಟ್ಟು ಯಾರಾದ್ರೆ ಡೀಲರ್ ಇದ್ದಾರೋ ಅವ್ರು ನಮ್ಮ ಪರ್ಚೇಸ್ ಆರ್ಡರ್ ಕೊಟ್ಟಿದ್ರೆ ಇವತ್ತು ಅದೇ ಪರ್ಚೇಸ್ ಆರ್ಡರ್ ಪ್ರೈಸ್ ಅಲ್ಲೇ ನಾವು ಸಪ್ಲೈ ಮಾಡ್ತೀವಿ. ಎಲ್ಲಿದೆ ಅಗ್ರಿಮೆಂಟು? ಏನ್ ಮಾಡಿದ್ದಾರೆ ಅವರು? ಬೇರೆ ಕಂಪ್ನಿಗಳೆಲ್ಲ ನಾನು ಪರ್ಚೇಸ್ ಆರ್ಡರ್ ಏನ್ ಕೊಟ್ಟವ್ರಲ್ವಾ ಅದೇ ಪ್ರೈಸ್ ಅಲ್ಲಿ ನಾವು ಇವತ್ತು ಇದ್ದೀವಿ. ಏನಕ್ಕೆ ಅಂದ್ರೆ ಅವತ್ತಿಗೂ ಸಹ ನಾವು ಇವತ್ತಿರೋ ಪ್ರೈಸ್ ಅಲ್ಲಿ ನಾವು ತಗೊಂಡಿದೀವಿ. ಇಲ್ಲಿ ಏನಾಗಿದೆ ಅಂತ ಗೊತ್ತಾ ನಿಮ್ಗೆ? ಕಾಳಸಂತೆ ಅಂದ್ರೆ ಹೆಂಗ್ ಗೊತ್ತಾ? ಇಲ್ಲಿಗಲ್ ಮೆಟೀರಿಯಲ್ ಸಪ್ಲೈ ಮಾಡಿ 600 ರೂಪಾಯಿಗೆ ತಗೊಂಡ್ಬಿಟ್ಟು ಇಲ್ಲಿ ಬೊಂಬ್ಸಂದ್ರಲ್ಲಿ ಸಪ್ಲೈ ಮಾಡ್ತಾರೆ ಅಂತಂದ್ರೆ 600 ರೂಪಾಯಿಗೆ ಯಾರೋ ಒಬ್ರು ಟೆಕ್ನಿಕಲ್ ಆಗಿ ನಾನು ಒಂದು ಮೆಟೀರಿಯಲ್ ತಗೊಂಡು 600 ರೂಪಾಯಿ ಸಪ್ಲೈ ಮಾಡ್ಬೋದು ಅಂದ್ಬಿಟ್ಟು ಅವ್ರು ಲೆಕ್ಕ ಕೊಟ್ಬಿಡಿ. ಹೆಂಗ್ ಸಪ್ಲೈ ಮಾಡ್ತಾರೆ ಲೀಗಲ್ ಆಗಿ ಮಾಡ್ಬೇಕು ಅಂತಂದ್ರೆ? ಹೆಂಗ್ ಮಾಡಕ್ಕಾಗುತ್ತೆ? ಅವರೇ ಲೆಕ್ಕ ಕೊಡ್ಲಿ. 600 ರೂಪಾಯಿಗೆ ಹೆಂಗ್ ಸಪ್ಲೈ ಮಾಡಕ್ಕಾಗತ್ತೆ? ಇನ್ವಾಯ್ಸ್ ಕೊಡ್ತೀನಿ ನಾನು. ಏನ್ ಸರ್? ಕ್ರಷರ್ಗಳಲ್ಲೇ ಮಾಫಿಯಾ ಅಂತ ನಮ್ಮ ಕ್ರಷರ್ಗಳ ಬಗ್ಗೆ ನಾನು ಮಾತಾಡ್ತೀನಿ ಹೊರತು ನಾನು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಕ್ ರೆಡಿ ಇಲ್ಲ. ನಾನು 600 ರೂಪಾಯಿಗೆ ಕ್ರಷರ್ಗಳೆಲ್ಲ ಇರಿ, ಮುಂದಕ್ಕೆ ಬರ್ತೀನಿ. ಇರಿ, ಬೇರೆ ಕ್ರಷರ್ದೆಲ್ಲ ಮಾಫಿಯಾ. ಇಲ್ಲಿ ಮಾಫಿಯಾನ ಉಲ್ಟಾ ಬನ್ನಿ. ಯಾರದೇ ಕನ್ಸ್ಟ್ರಕ್ಷನ್ ಕಂಪ್ನಿಗಳಿದ್ದಾವೆ ಅವರು ಪರ್ಮಿಟ್ ನಂಗೆ ಬೇಕೇ ಬೇಕು ಅಂತ ಕೇಳಿದ್ರೆ ಇವತ್ತು ಸಮಸ್ಯೆ ಆಗ್ತಿರ್ಲಿಲ್ಲ. ಯಾರು ಟ್ರಾನ್ಸ್ಪೋರ್ಟರ್ ಇದ್ದಾರೆ ಓವರ್ಲೋಡ್ ಆಗಿಲ್ಲ ಅಂತಿದ್ರೆ ಕಡಿಮೆ ಪ್ರೈಸ್ ತಗೊಂಬಂದು ಅಲ್ಲಿ ಆ ರೀತಿ ಸಪ್ಲೈ ಮಾಡಕ್ ಆಗ್ತಿರ್ಲಿಲ್ಲ. ಯಾರು ಪರ್ಮಿಸಿಬಲ್ ಲಿಮಿಟ್ RTO ಒಂದು ವೆಹಿಕಲ್ಗೆ ಏನು ಲಿಮಿಟ್ ಕೊಡ್ತಾರೋ ಅದಕ್ಕಿಂತ ಮೇಲೆ ಓವರ್ಲೋಡ್ ಹಾಕಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಪ್ರೆಸೆಂಟ್ ಇವತ್ತಿಗೂ ಅದೇ ಸಿಸ್ಟಮ್ ನಡೀತಿದೆ. ಇವತ್ತಿಗೂ ನಮ್ಗೂ ಅವ್ರಿಗಿರೋ ಫೈಟ್ ಇಷ್ಟೇ, ಓವರ್ಲೋಡ್. ನಾವು ಓವರ್ಲೋಡ್ ಹಾಕಕ್ಕೆ ರೆಡಿ ಇಲ್ಲ. ನಾನು ಹೇಳ್ತಾರೆ ನಿಮ್ಮ ಗಾಡಿಗೆ ಆಗ್ತೀರಾ ಅಂದ್ರೆ ಹೌದಾ, ನಂದೊಂದು 25-30 ಗಾಡಿ ಇದ್ದಾವೆ. ನಾನು ಹೇಳಿದ್ದೀನಿ ನನ್ನ ಗಾಡಿ ಎಲ್ಲರೂ ರೋಡಲ್ಲಿ ಬಂದಾಗ ಪಬ್ಲಿಕ್ ಯಾರು ಇಟ್ಕೊಂಡ್ಬಿಟ್ಟು ಓವರ್ಲೋಡ್ ಇದೆ ಅಂದ್ರೆ ತಗೊಂಡು ಸ್ಟೇಷನ್ ಹಾಕೊಳ್ಳಿ. ನಾನು ಬೇಡ ಅಂತಿದ್ದೀವಿ ನಾವು. ಓವರ್ಲೋಡ್ ಏನು ಹೇಳಿ ನೋಡೋಣ. ಸರ್ ರ್ಯಾಂಡಮ್ ಆಗಿ ಬೇಡ ಸರ್, ಸ್ಪೆಸಿಫಿಕ್ ಮಾತಾಡೋಣ. ಏನ್ ಸರ್? ಸರ್ ಕ್ರಷರ್ ಇರಿ ನಾನು ಅದೇ ಹೇಳ್ತಾ ಇರೋದು ನಾನು ಆಗ್ತದೆ ಅಂತ ನಾನು ನನ್ನ ಬಗ್ಗೆ ಮಾತಾಡ್ತಿದ್ದೀನಿ. ನೀವು ಮತ್ತೆ ತಗೊಂಡು ಇನ್ನೊಬ್ರ ಬಗ್ಗೆ ಮಾತಾಡಕ್ ಹೋಗ್ಬಿಡಿ. ನಾನು ನನ್ನ ಬಗ್ಗೆನೇ ಮಾತಾಡಕ್ ಆಗುತ್ತಿಲ್ಲ. ಏನಕ್ಕೆ ಅಂದ್ರೆ ಇಲ್ಲ ಸರ್, ಈಗ ನನ್ನ ಹೆಸರು ಬಂದಿದ್ದಕ್ಕೆ ನಾನು ಮಾತಾಡ್ತಿರೋದು ಸರ್. ಓವರ್ ಆಲ್ ಕ್ರಷರ್ಗಳ ಬಗ್ಗೆ ನಾನು ಮಾತಾಡಕ್ ರೆಡಿ ಇಲ್ಲ. ಕಾರಣ ಗೊತ್ತಾ? ಓವರ್ ಕ್ರಷರ್ ಬಗ್ಗೆ ಯಾಕೆ ಮಾತಾಡಕ್ ಆಗಲ್ಲ ಅಂತ? ಓವರ್ಲೋಡ್ ಇನ್ನೊಬ್ರು ಮಾಡ್ತಾರೆ, ಮತ್ತೊಬ್ಬರು ಆಪಾದನೆ ಮಾಡೋಕ್ಕೂ ನಾನು ರೆಡಿ ಇಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ. ಇಷ್ಟು ದಿವಸ ಏನೇನಾಗಿದೆಯೋ ಆಗೋಗಿದೆ. ಇನ್ನು ಸರಿ ಮಾಡ್ಬೇಕಾದ್ರೆ ಹೆಂಗೆ? ಕೊನೆಯದಾಗೆ ಸರ್, ವೆಹಿಕಲ್ಗೆ ಓವರ್ಲೋಡ್ ಹಾಕೋದು ಬೇಡ. 80% ವೆಹಿಕಲ್ಗೆ ILMS GPS ರಿಜಿಸ್ಟರ್ಡ್ GPS ಹಾಕಿಲ್ಲ ಅಂದ್ರೆ ಆ ಗಾಡಿಗಳಿಗೆ ಪರ್ಮಿಟ್ ಬರೋದಿಲ್ಲ. ಕ್ರಷರ್ ಬಂದು ನಿಂತ್ಕೊಂತಾರೆ, ಹೋಗ್ತಾರೆ, ಲೋಡ್ ಮಾಡ್ಬಿಡ್ತಾರೆ, ನಿಲ್ಸ್ಕೊಂಡ್ಬಿಟ್ಟು ನಾವೇ ಬ್ರಿಡ್ಜ್ನ ಆಚೆ ತೆಗೆಲ್ಲ ನನ್ನ ಗಾಡಿ ಬಿಟ್ಟಿಲ್ಲ ಅಂತ ಕೂತ್ಕೊಂತಾರೆ. 100 ಸಮಸ್ಯೆ ಇದ್ದಾವೆ. ಆ ಸಮಸ್ಯೆಗಳನ್ನೆಲ್ಲ ನಿಮ್ಮ ಮುಂದೆ ಹೇಳ್ಕೊಳಕ್ಕೂ ಆಗೋದಿಲ್ಲ. ಅವ್ರು ನೆನ್ನೆ ಹೇಳಿದ್ರಲ್ವಾ, ಅದರಲ್ಲಿ ಇನ್ನೂ ಜಾಸ್ತಿ ಇದಾವೆ ಸಮಸ್ಯೆಗಳು. ಸರಿ, ನಮ್ದೇನೋ ರೇಟ್ ಪ್ರೈಸ್ ಅಂತಿದ್ರಲ್ವ? ಈಗ ನಮ್ದು ರೇಟ್ ಜಾಸ್ತಿ ಅಂತಿದ್ರಲ್ವಾ? ಹೋಗ್ಬಿಟ್ಟು ಸಿಟಿಯಲ್ಲಿ ಹಾಕೊಂಡು ಲಾಟ್ಗಳಲ್ಲಿ ಏನು ಪ್ರೈಸ್ ನೋಡಿದ್ದೀರಿ ಇವತ್ತು? ತೋರ್ಸಪ್ಪ ಅದು ಫೋನಲ್ಲಿ, ಇಲ್ಲಿ ತೋರ್ಸಪ್ಪ. ಇಲ್ಲಿ ಅದು ನಿಮ್ಗೆ ತೋರಿಸ್ಬಿಡ್ತೀನಿ. ಇಲ್ಲಿ ಅಲ್ಲಿ 1800-1900 ರೂಪಾಯಿ ಅಲ್ಲಿ ಮಾಡ್ತಾ ಇದಾರಲ್ವಾ? ಅಲ್ಲಿ ಬ್ಲಾಕ್ ಮಾರ್ಕೆಟ್ ಅಲ್ವಾ? ಯಾಕೆ ಮಾಡ್ತಾ ಇದ್ದಾರೆ? ಎಸ್, ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ. ಆಪಾದನೆ ಯಾರ ಮೇಲೆ ಬರುತ್ತೆ? ನಮ್ಮ ಮೇಲೆ ಬರುತ್ತೆ. ಯಾಕೆ ಬಂತು? ಎಲ್ಲ ಟ್ರ್ಯಾಕ್ ಇರುತ್ತೆ. GPS ಹಾಕ್ಸಿಲ್ಲ ವೆಹಿಕಲ್ಸ್ಗೆ. ಕೇಳ್ರಿ, ನಿನ್ನೆ ಮಾತಾಡಿದ್ರಲ್ರಿ, ಕೇಳ್ರಿ, ನೋಡಪ್ಪ ಅವ್ರ ಹೆಸರು ತಗೊಳ್ಳಿ, ಅವ್ರ ವೆಹಿಕಲ್ ನಂಬರ್ ತಗೊಳ್ಳಿ. ಮೈನ್ಸನ್ ಜಾರ್ಜ್ ILMS ಅಲ್ಲಿ ನಿಮ್ GPS ರೆಕಾರ್ಡ್ ಆಗಿದೆಯಾ? ನಿಮ್ GPS ಎಂಟ್ರಿ ಇದೆಯಾ? ನಿಮ್ GPS ಇದೆಯಾ ಕೇಳಿ. 100% ಹೌದು ಸರ್. ಇರಿ, ಆಗಲ್ಲ. ನಾನು ಇದಕ್ಕೆಲ್ಲ ಮೂಲ ಕಾರಣ ಹೇಳ್ತೀನಿ ಕೇಳಿ. ನಾನು 18ನೇ ತಾರೀಕು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಸರ್ಕಾರಕ್ಕೆ ಲೆಟರ್ ಬರೀತೀನಿ. ಓವರ್ಲೋಡ್ ಬಗ್ಗೆ ಬರೀತೀನಿ, GPS ಬಗ್ಗೆ ಬರೀತೀನಿ, ಏನೇನು ನಡೀತೀವಿ ಎಲ್ಲ ಬರೀತೀನಿ. ನಾನು ಯಾವಾಗ ಸರ್ಕಾರ ಕಂಪ್ಲೇಂಟ್ ಕೊಟ್ಟಿದ್ದ ಆದ್ಮೇಲೆ ಈ ಕಾಪಿ ಹೊರಗಡೆ ಬಂದ ಮೇಲೆನೆ ಇವೆಲ್ಲ ಸ್ಟಾರ್ಟ್ ಆಗಿರೋದು.
ಇವೆಲ್ಲ ಸ್ಟಾರ್ಟ್ ಆಗಿರುತ್ತೆ. ದೂರಲ್ಲಿ ಏನಿದೆ ಸರ್? ದೂರಲ್ಲಿ ನಾನು ನಿಮಗೆ ಕಾಪಿ ಕ್ಲಿಯರ್ ಕೊಡ್ತೀನಿ. ವಿತೌಟ್ GPS ಗಾಡಿಗಳು ಯಾಕೆ ಕೊಡಬೇಕು? ಅಂದ್ರೆ ಪರ್ಮಿಟ್ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ. 100% ಸರ್ಕಾರಕ್ಕೆ ಲಾಸೆ. ಅಂದ್ರೆ ಕೊನೆಗೆ ನಮ್ಮ ಕಡೆ ಬೆಳೆ ತೋರಿಸೋದು ಆಯ್ತಲ್ವಾ? ಆಮೇಲೆ ಓವರ್ಲೋಡು ಒಂದು ಪರ್ಮಿಟ್ ಕೊಡಪ್ಪ. ಪರ್ಮಿಟ್ ಅಲ್ಲಿ ಕ್ಲಿಯರ್ ಕಟ್ ತೋರಿಸಿದ್ದಾರೆ ಸರ್. ಈಗ ಒಂದು ಟನ್ನಿಗೆ ರಾಯಲ್ಟಿ ಎಷ್ಟು ಹೋಗುತ್ತೆ ಸರ್? ನಮ್ಗೆ 1 ಟನ್ಗೆ ಇಲ್ಲ, ಅಧಿಕಾರಿಗಳ ಶಾಮೀಲಲ್ಲ ಇಲ್ಲಿ, ಅಧಿಕಾರಿಗಳ ಶಾಮೀಲಲ್ಲ. ಹೇಳ್ತೀನಿ ಮಾತಕ್ಕೆ ಮೊದಲು ಅಧಿಕಾರಿಗಳ ಬಗ್ಗೆ ಮಾತಾಡೋದಲ್ಲ. ನೋಟು ಕ್ಲಿಯರ್ ಆಗಿ ಬರ್ತಿದ್ದಾರೆ ಪರ್ಮಿಟ್ ಮೇಲೆ. ಏನ್ ಬರ್ತಿದ್ದಾರೆ ಓದಿ ಸರ್. ಏನರ್ಥ ಸರ್ ಅದು? ವೆಹಿಕಲ್ ಕ್ಯಾರಿಂಗ್ ಕೆಪಾಸಿಟಿ ಇದ್ದು ಪರ್ಮಿಟ್ ಇದ್ರೆ ಮಾತ್ರ ಅದು ವ್ಯಾಲಿಡ್, ಇಲ್ಲ ಇನ್ವ್ಯಾಲಿಡ್ ಅಂತ, ರೈಟ್ ಅಲ್ವಾ? ಈಗ ಇದು ಬಾಡಿ ಲೆವೆಲ್ಗೂ ಇದು ಲೀಗಲ್ ಬರಲ್ವಾ? 100% ಬಾಡಿ ಲೆವೆಲ್ ಸವಾರಿ ಅದೆಲ್ಲ ಬರೋದು. ನೋಡಿ ಲಾರಿ ಮೇಲೆ ಯಾಕೆ ಕೇಳಲ್ಲ ಸರ್? ಸಾಮಾಜಿಕ ಯಾರಿಗೂ ಇಲ್ವಾ? ಯಾಕೆ ಕೇಳಲ್ಲ? ಸರ್ ಅದನ್ನ ಚೆಕ್ ಮಾಡ್ಬೇಕಾಗಿದ್ದವರು ರೋಡಲ್ಲಿ RTO ಹೌದಾ ಸರ್? RTO ಅವರಲ್ಲ ಸರ್? RTO ಅವರು ನಿಮ್ಗೊಂದು ರೆಕಾರ್ಡಿಂಗ್ಸ್ ಕೊಡ್ತೀನಿ ಕೇಳ್ರಿ. RTO ಜೀಪು ಯಾವತ್ತು ಬೆಳಿಗ್ಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಗ್ರೂಪ್ ಮೆಸೇಜ್ ಬರುತ್ತೆ. ಮೈಸಂಜೆ ಜೀಪು ಆಫೀಸರ್ ಯಾವಾಗ ಆಚೆ ಬರ್ತಾರೆ, ಮನೆಯಿಂದ ಆಚೆ ಬರ್ತಾರೆ, ಇಲ್ಲಿ ಗ್ರೂಪ್ ಮೆಸೇಜ್ ಬರುತ್ತೆ. ಯಾವ ಜೀಪು ಯಾವ ಆಫೀಸರ್ ಎಲ್ಲಿದ್ದಾರೆ ಅಂತ ನೀಟಾಗಿ ಟ್ರ್ಯಾಕ್ ಆಗ್ತಿದೆ. ನೀಟಾಗಿ ಟ್ರ್ಯಾಕ್ ಆಗುತ್ತೆ. ಟ್ರ್ಯಾಕ್ ಆಗಿ ಆ ಯಾವ ಆಫೀಸರ್ಗಳು ಅಷ್ಟೇ ಇಷ್ಟು ದೊಡ್ಡ ಏನೋ ನೆಟ್ವರ್ಕ್ ಗೌರ್ಮೆಂಟ್ ಅಲ್ಲೂ ಸಹ ಇಲ್ವೇನೋ ಸರ್. ಒಂದೊಂದು ಅಲ್ವಾ? GPS ಅಂದ್ರೆ ಪರ್ಮಿಟ್ ಕ್ರಿಯೇಟ್ ಆಗ್ತಲ್ಲ. ನಮ್ಮ ಪ್ರಾಬ್ಲಮ್ ಅದೇ ಇಲ್ಲಿ. ಬರ್ತವೆ ಗಾಡಿಗಳು ಬಂದ್ಬಿಟ್ಟು ಸರ್ ನಾನು ಮೆಟೀರಿಯಲ್ ಬೇಕು ಅಂತಾರೆ. GPS ಇದೆ ಕೇಳ್ತೀವಿ, ಇಲ್ವಾ ನಡಿ ಆಚೆ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಲೋಡ್ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿದ್ದೀವಿ ಯಾವಾಗ ಗೊತ್ತಾ? ಇಲ್ಲಿ ಕೊಟ್ಟಿದ್ದೀವಿ ಯಾವಾಗ ಅಂತ ಕೇಳ್ತೀವಿ. ವಿತೌಟ್ GPS ಅಲ್ಲ. ನಾವೇನ್ ಮಾಡ್ತೀವಿ, ಹೈಕೋರ್ಟ್ ಹೋಗ್ಬಿಟ್ಟು ರಿಪಿಟೇಷನ್ ಫೈಲ್ ಮಾಡ್ತೀವಿ, ನಮಗೆ ಸ್ಟೇ ಬರುತ್ತೆ. GPS ಇಲ್ಲ ಅಂದ್ರೂ ಪರವಾಗಿಲ್ಲ, ಇವ್ರಿಗೆ ಪರ್ಮಿಟ್ ಕೊಡೋಕೆ ಅವಕಾಶ ಮಾಡ್ಕೊಡಿ ಅಂತ ಸರ್ಕಾರಕ್ಕೆ. ಆವಾಗ ಏನ್ ಮಾಡ್ತಾರೆ, ನಮ್ದು GPS ಇದ್ರೂ ಇಲ್ಲದೆ ಇದ್ರು ಪರ್ಮಿಟ್ ನಮ್ಮ ಪ್ರೆಷರ್ ಬರುತ್ತೆ. ಆವಾಗ ನಾವು ಪರ್ಮಿಟ್ ಕೊಟ್ಟು ಬಿಲ್ ಕೊಟ್ಟು ಕಳ್ಸಿದ್ದೀವಿ. GPS ಇರ್ಲಿ ಇಲ್ಲದೆ ಹೋದ್ರು. ಈಗೇನಾಯ್ತು, ಮೊನ್ನೆ ಅದು ಆರ್ಡರ್ ಆಯ್ತು. ಆರ್ಡರ್ ಆದಾಗ ಏನಾಯ್ತು, ಸರ್ಕಾರ ಏನ್ ಮಾಡ್ತಾರೆ, GPS ಮ್ಯಾಂಡೇಟರಿ ಇದ್ರೆ ಮಾತ್ರ ಪರ್ಮಿಟ್ ಬರಬೇಕು ಅಂತ ಮಾಡಿದ್ರು. ಇದು ಯಾವಾಗ ಮಾಡಿ ಒಂದು ವಾರ 10 ದಿವಸ ಆಯ್ತು. ಆವತ್ತಿಂದ ಆಯ್ತು 10 days ಆಯ್ತು. ಆ 10 days ಇಂದ ಈ ಪ್ರಾಬ್ಲಮ್ ಶುರು ಆಗಿದೆ. ಇಲ್ಲ ಅಂದಿದ್ರೆ ಎಲ್ಲ ಗಾಡಿಗೂ ಪರ್ಮಿಟ್ ಬರೋಂಗಿದ್ದಿದ್ರೆ ನಾವು ಪರ್ಮಿಟ್ ಕೊಡ್ತಾ ಇದ್ವಿ, ನಾವು ಬಿಲ್ ಕೊಡ್ತಾ ಇದ್ವಿ, ಎಲ್ಲ ಕರೆಕ್ಟ್ ಇತ್ತು. ಈ ಸಮಸ್ಯೆ ಉಟ್ಕೊಂಡ್ರು. ಕಾಳಸಂತೆ ಅಲ್ಲ ಇಲ್ಲಿ ತನಕ ಇಲ್ಲ ವ್ಯವಹಾರ ಅಲ್ಲ. ಆವಾಗ ಪರ್ಮಿಟ್ ಬರ್ತಾ ಇತ್ತು ವೆಹಿಕಲ್ಗೆ. GPS ಇಲ್ಲ ಅಂದ್ರೂ ಪರ್ಮಿಟ್ ಬರ್ತಾ ಇತ್ತು. ಈಗೇನಾಯ್ತು, GPS ಗೆ ಲಿಂಕ್ ಮಾಡಿದ್ಮೇಲೆ ಈ GPS ಇಲ್ಲ ಅಂದ್ರೆ ಪರ್ಮಿಟ್ ಬರಲ್ಲ. ಅಲ್ಲಿ ಸಮಸ್ಯೆ ಆಗಿದೆ. ಟೆಕ್ನಿಕಲ್ ರೀಸನ್ ಇದು ಉದ್ಭವ ಆಗಿರೋದು. ಕೇಳಿ ಸರ್. ಏನಂತಂದ್ರೆ ಕ್ರಷರ್ ಮತ್ತು ಲಾರಿ ಮಾಲೀಕರು ಏನಿದ್ದಾರೆ ಅಲ್ಲಿ ರಾಯಲ್ಟಿ ಕಟ್ಟಿದ್ರೆ 18 ಟನ್ ತಗೊಂಡೋಗುತ್ತೆ ಅಂತ ಇರುತ್ತೆ. 18 ಟನ್ ಡೆಲಿವರಿ ಮಾಡ್ತಾರೆ. ಬಿಲ್ ಕೊಡೋದು ಮಾತ್ರ 26 ಟನ್ ಅಂತ ಕೊಡ್ತಾರೆ. ಹೌದು, ಆ ತರದ್ದು ಆರೋಪ ಮಾಡ್ತೀವಿ. ಹೌದು ಸರ್. ತಗೊಂಡೋದು ವೆಯ್ಟ್ ಎಷ್ಟು ಅಂತ ನೀವು ಬಿಲ್ ಕೊಡಲ್ವಾ? ಏನ್ ಸರ್? ನೀವು ಬಿಲ್ ಕೊಡೋದು ಅಂದ್ರೆ 6 ಟನ್ ದುಡ್ಡು ಕಿತ್ಕೊಂಡಿದ್ದಾರೆ. ಏನು ಐಟಮ್ ಹಾಕ್ತಿರಲ್ಲ, ಈಗ ಇಷ್ಟು ಟನ್ ಅಂತ ಹಾಕ್ತೀರಾ, ಸೊ ಎಷ್ಟು ಟನ್ ಗಾಡಿಗೆ ಹಾಕ್ತೀರಾ, ಅದು ನೀವು GST ಬಿಲ್ ಕೊಡ್ತೀರಾ? ನೋಡಿ ಸರ್, ನನ್ನ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾನು ಎಷ್ಟು ಟನ್ ಹಾಕ್ತೀನಿ ವೆಹಿಕಲ್ ಕ್ಯಾರಿಂಗ್ ಕೆಪಾಸಿಟಿ ಅಷ್ಟೇ ಹಾಕ್ತೀನಿ, ಅಷ್ಟಕ್ಕೆ ಪರ್ಮಿಟ್ ಹಾಕ್ತೀನಿ, ಅಷ್ಟಕ್ಕೆ ಬಿಲ್ ನಾನು ಕೊಡ್ತೀನಿ. ಇರಿ ಸರ್, ಇರಿ, ಅಷ್ಟೇ ನಾನು ಕೊಡ್ತೀನಿ. ಇದಾದ ನಂತರ ಬೇರೆ ನಿಮ್ಗೊಂದು ಕ್ಲೂ ಕೊಡ್ತೀನಿ, ಕೇಳ್ಕೊಳ್ಳಿ. ಇದರಲ್ಲಿ ಯಾವುದೇ ತರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ನಿಮಗೂ ಮತ್ತೆ ಲಾರಿ ಮಾಲೀಕರು ಮಧ್ಯೆ ಸರ್? ನಿಮಗೂ ಮತ್ತೆ ಲಾರಿ ಮಾಲೀಕರು ಮಧ್ಯೆ ಯಾವುದೇ ತರ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ? ನಮಗೂ ಲಾರಿ ಸರ್ ಇಲ್ಲಿ ಮತ್ತೆ ಲೋಡ್ ಹಾಕೋ ವಿಚಾರದಲ್ಲಿ ಸರ್, ನನಗೂ ಲಾರಿ ಮಾಲೀಕರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಲ್ಲ, ಹೇಳ್ತೀನಿ ಕೇಳಿ. ಈಗ ಕನ್ಸ್ಟ್ರಕ್ಷನ್ ಕಂಪ್ನಿ ರನ್ನಿಂಗ್ ಇದ್ದಾವೆ. ಮೇ 5th ಇ-ವೇ ಬಿಲ್ಗೂ ಪರ್ಮಿಟ್ಗೂ ಎರಡಕ್ಕೂ ಸೇರ್ಬಿಟ್ಟು ಇಂಟರ್ಲಿಂಕ್ ಮಾಡಿದ್ದಾಯ್ತು. ಯಾವಾಗ ಸರ್? May 5th. ಹಳೇದು ಬಿಟ್ಬಿಡಿ, ಹಳೇದಲ್ಲಿ ಹುಡ್ಕೊಳಕ್ ಹೋದ್ರೆ 100 ಲೂಪ್ ಹೋಲ್ಸ್ ಇದಾವೆ. May 5th ಇಂದ ಇ-ವೇ ಬಿಲ್ಗೂ ಪರ್ಮಿಟ್ಗೂ ಲಿಂಕ್ ಮಾಡಿದ್ದಾದ್ಮೇಲೆ ಯಾರ್ಯಾರು ಕನ್ಸಂಪ್ಷನ್ ಮಾಡಿದವ್ರ ಮೆಟೀರಿಯಲ್, RMC ಪ್ಲಾಂಟ್ಸ್ ಇರ್ಬೋದು, ಬಿಲ್ಡರ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಇರ್ಬೋದು, ಯಾರೇ ಇರ್ಬೋದು, ಅವ್ರು GST ಅಪ್ಲೋಡ್ ಮಾಡಿರ್ತಾರಲ್ವಾ, ಅಲ್ಲಿ ಕ್ವಾಂಟಿಟಿ ಇರುತ್ತಲ್ವಾ, ಆ ಕ್ವಾಂಟಿಟಿ ತಕ್ಕನಂಗೆ ಪರ್ಮಿಟ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು, ಇದು ಓಪನ್ ಬುಕ್ ಅಲ್ವಾ? ನಾನು ಹೇಳ್ಬೇಕು, ಅದನ್ನ ಚೆಕ್ ಮಾಡ್ಕೊಬೋದಲ್ವಾ? ನೀವೇ ಕೇಳ್ಬೋದಲ್ವಾ? ಇನ್ವಾಯ್ಸ್ ಅಂತೂ ತಗೊಂಡಿರ್ತಾರೆ. ಸಪ್ಲೈ ಮಾಡೋದು ಯಾರು? ಇಲ್ಲಿ ಸಪ್ಲೈ ಮಾಡೋದು ಯಾರು ಮಾಡಿರ್ತಾರೆ? ಎಲ್ಲಿಂದ ಸಪ್ಲೈ ಆಗಿದೆ? ಯಾರು ಕನ್ಸಂಪ್ಷನ್ ಮಾಡಿದ್ದಾರೆ? ರೆಕಾರ್ಡಲ್ಲೇ ಇರುತ್ತಲ್ವಾ?
ಬರೀ ಮಾತಾಡಿ ಏನು ಪ್ರಯೋಜನ? ಕನ್ಸ್ಟ್ರಕ್ಷನ್ ಕಂಪನಿಗಳು ಸುಧಾರಿಸ್ಕೊಳ್ತಾರೆ ಒಂದು ಮಟ್ಟದಲ್ಲಿ. ಈ ಮಧ್ಯಮ ವರ್ಗದವ್ರ ಮನೆಗಳನ್ನು ಕಟ್ಟುವಾಗ ಅವ್ರ ಪರಿಸ್ಥಿತಿ ಹೆಂಗೆ? ಅವ್ರ ಪರಿಸ್ಥಿತಿ ಹೆಂಗೆ ಅಂತ ಹೇಳ್ತೀನಿ ಕೇಳಿ ಸರ್. ನೋಡಿ, ಮಧ್ಯಮ ವರ್ಗದವ್ರಿಗೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ನಾನು ಹೇಳಬೇಕು ಅಂತಂತಂದರೆ, ನೋಡಿ ನಾವು ನಮ್ಮ ಪ್ಲಾಂಟ್ಗಳಲ್ಲಿ ಏನು ಮಾಡ್ತೀವಿ, ಒಂದು ಆರ್ಗನೈಸ್ ಸೆಕ್ಟರ್ ಥರ ನಾವು ರನ್ ಮಾಡ್ತೀವಿ, ತೂಕ ಮಾಡ್ತೀವಿ, ಪರ್ಮಿಟಾಗಿ ಬಿಲ್ ಹಾಕಿ ಕೊಡ್ತೀವಿ. ಯಾವ ಕನ್ಸ್ಯೂಮರ್ಗೆ ಮೆಟೀರಿಯಲ್ ಹೋಗುತ್ತಲ್ವಾ ಅವ್ರ ಹೆಸರು ಪರ್ಮಿಟ್ ಆಗೋಲ್ಲ. ಯಾರು ಬಂದಿರ್ತಾರ ಅವ್ರ ಪರ್ಮಿಟ್ ಬಿಲ್ ತಗೊಂಡು ಹೋಗ್ತಾರೆ. ತಗೊಂಡೋಗಿದ್ದ ನಂತರ ಏನಾಗುತ್ತೆ ಗೊತ್ತಾ, ಇಲ್ಲಿಂದ ಹೋಗೋ ಟನ್ನೇಜ್ ಒಂದು, ಕನ್ಸ್ಯೂಮರ್ಗೆ ಹೋಗೋ ಟನ್ನೇಜೇ ಬೇರೆ. ನೀವು ಹೇಳೋದು ಮಧ್ಯದಲ್ಲಿ ಬೇರೆ ಕಡೆ ಸರಿ ಮಾಡ್ಕೊಂತಾರೆ. ಲಾರಿ ಮಾಲೀಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ರೂಲ್ ಪ್ರಕಾರ, ಕಾನೂನು ಪ್ರಕಾರ ರನ್ ಮಾಡಿ. ನಿಮ್ಮ ಡಿಮ್ಯಾಂಡ್ ಏನಿದೆಯೋ ಆ ಡಿಮ್ಯಾಂಡಲ್ಲಿ ಟ್ರಾನ್ಸ್ಪೋರ್ಟಲ್ಲಿ ನಿಮ್ಗೆ ಏನು ಬೇಕು ಅಂತಿದೆಯೋ ಅದನ್ನ ಇಟ್ಕೊಳ್ಳಿ. ನಿಮ್ಮ ಪರಿಸ್ಥಿತಿ ತಗೊಂಬಂದು ಕ್ರಷರ್ ರೇಟ್ ಕಡಿಮೆ ಮಾಡಿ ಅಂತ ಹೇಳಿದ್ರೆ ನಾವು ಅದಕ್ಕೆ ರೆಡಿ ಇಲ್ಲ. ಅವರ ಪರಿಸ್ಥಿತಿಗಳು ಪ್ರೆಷರ್ ಮಾಲೀಕರ ಮೇಲೆ ಹಾಕ್ತಿದ್ದಾರೆ. ಅವ್ರು ಮಾಡ್ತಾ ಇರುವಂತ ತಪ್ಪುಗಳನ್ನ ತಗೊಂಡ್ ನಮ್ಮ ಬಾಯಿಗೆ ಓಡಿಸ್ತಾ ಇದ್ದಾರೆ, ಕಟ್ತಾ ಇದ್ದಾರೆ. ಸರಿ ಸರ್, ಇಷ್ಟೇ ಅಲ್ವಾ ಸರ್? ಮತ್ತೆ ಈಗ ರೇಟ್ ಆಗಿರೋದು ನಿಜಾನ ಸರ್? ಜಾಸ್ತಿ ಆಗಿರೋದು ಸರ್, ರೇಟ್ ಜಾಸ್ತಿ ಆಗಿ ನಿಜ ಸರ್. ಎಷ್ಟಾಗಿದೆ ಸರ್? ಎಷ್ಟು ಅಂತ ಹೇಳಕ್ಕಾಗಲ್ಲ, ಒಂದೊಂದ್ ಕಡೆ ಆಗಲ್ಲ ಸರ್. ಒಂದೊಂದ್ ಕಡೆ ಇಲ್ಲಿ ಕೇಳಿ. ಎಕ್ಸಾಂಪಲ್ ಈಗ ಶಿವಮೊಗ್ಗ, ಹಾವೇರಿ, ಗುಲ್ಬರ್ಗ ಒಂದ್ ಕಡೆ ಇದೆ, ಆನೇಕಲ್ ಒಂದ್ ರೀತಿ ಇದೆ, ಟೇಕಲ್. ಸರ್, ಆನೇಕಲ್ ಎಷ್ಟಾಗಿದೆ ಅಂತ ಹೇಳೋದಕ್ಕೆ ನಾನು ಯಾವ ಇಯರ್ 2016 ಕಂಪೇರ್ ಮಾಡ್ಕೊಳ್ಳ ಅಥವಾ 2023 ಕಂಪೇರ್ ಮಾಡಲ್ಲ, 2020 ಕಂಪೇರ್ ಮಾಡಲ್ಲ, 23ಗೆ ಕಂಪೇರ್ ಮಾಡ್ಕೊಂಡು ಕೇಳ್ಕೊಂಡ್ರೆ ಆಗಿರೋದು ಒಂದು 20-25% ರೈಸ್ ಆಗಿರೋದು ಸತ್ಯನೇ ಸರ್. 600 ರೂಪಾಯಿ ಆಗಿದ್ದಲ್ಲ ಸರ್, 600 ರೂಪಾಯಿ ಆಗಿಲ್ಲ, 600 ರೂಪಾಯಿ ಆಗಿಲ್ಲ, 900 ರೂಪಾಯಿ ಇದ್ದಿದ್ದು ಇವಾಗ 1100-1200 ಆಗಿರೋದು ನಿಜನೇ, ಜಾಸ್ತಿ ಆಗಿದೆ. ಹೌದು, 23 ಕಂಪೇರ್ ಮಾಡ್ಕೊಂಡ್ರೆ. ಆದ್ರೆ 2016 ಕಂಪೇರ್ ಮಾಡ್ಕೊಂಡ್ರೆ 2016 ಏನ್ ಪ್ರೈಸ್ ಇತ್ತು ಇವತ್ತು ಅದೇ ಪ್ರೈಸ್ ಇದೆ. ಕೇಳಿ ಸರ್. ಸರ್, ಈ ಉದ್ಯಮನ ದಯವಿಟ್ಟು ಎಲ್ಲರೂ ಲೀಗಲ್ ಆಗಿ ನಡೆಸೋದಕ್ಕೆ ಪ್ರಯತ್ನ ಪಡೋಣ. ನಾವೇ ಸರಿ ಮಾಡಿಲ್ಲ ಅಂದ್ರೆ ಈ ಸಿಸ್ಟಮ್ನ, ನೆಕ್ಸ್ಟ್ ನಮ್ಮ ಮಕ್ಕಳು ಬಂದು ಸರಿ ಮಾಡ್ತಾರೆ ಅಂದ್ರೆ ಎಷ್ಟು ಕೋಟಿ ದುಡ್ಡು ಮಾಡಿಟ್ರು ಸಹ ಈ ವ್ಯವಸ್ಥೆ ಹೀಗೆ ಬಿಟ್ರೆ ಅವ್ರು ಆ ದುಡ್ಡು ಖರ್ಚು ಮಾಡಬೇಕೇ ಹೊರತು ಈ ಸಿಸ್ಟಮ್ ಸರಿ ಮಾಡೋಕ್ಕಾಗಲ್ಲ. ಸಾಮಾಜಿಕ ಬದ್ಧತೆ, ಕಳಕಳಿ ಇದ್ದು ನಾವೆಲ್ಲರೂ ಸರಿ ಮಾಡಬೇಕೇ ಹೊರತು ನಾಳೆ ಯಾವಾಗರೋ ಬಂದ್ಬಿಟ್ಟು ಯಾರೋ ಬಂದು ರಿಪೇರಿ ಮಾಡ್ತಾರೆ ಅನ್ನೋದು ಬಿಟ್ಟು ಇವತ್ತು ಎಲ್ಲರೂ ಸರಿ ಮಾಡ್ಕೊಂಡು ಹೋಗೋಣ.